ಶಿವರಾತ್ರಿ ಮುಗಿತಾ ಇದ್ದ ಹಾಗೆ ವೀಕ್ಷಕರೇ ಕ್ರಮೇಣವಾಗಿ ಬೇಸಿಗೆಯ ಧಗೆ ಬಿಸಿಲಿನ ಧಗೆ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಹೀಗಾಗಿಯೇ ಎಲ್ಲರೂ ಸಹ ಬೇಸಿಗೆಯನ್ನು ಯಾವ ರೀತಿಗೆ ಎದುರಿಸಬೇಕು ಅನ್ನೋದರ ನಿಟ್ಟಿನಲ್ಲಿ ಸಾಕಷ್ಟು ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ, ಸಜ್ಜಾಗ್ತಾ ಇದ್ದಾರೆ. ಸಾರ್ವಜನಿಕರು ಬೇಸಿಗೆಯ ಬಗ್ಗೆ ಆತಂಕ ವ್ಯಕ್ತಪಡಿಸೋದ್ರ ಜೊತೆಗೆ ಒಂದಷ್ಟು ಕ್ರಮಗಳನ್ನು ಕೈಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ನಮ್ಮನ್ನು ಆಳುವಂಥ ಸರ್ಕಾರ ಇದೆಯಲ್ಲ, ಯಾವುದಕ್ಕೂ ತಲೆ ಕೆಡಿಸ್ಕೊತಾ ಇಲ್ಲ. ಒಂದು ಕಡೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕುರ್ಚಿಗೋಸ್ಕರ ಕಚ್ಚಾಟ ಮಾಡ್ತಾ ಇದ್ರೆ, ಮಗದೊಂದು ಕಡೆ ವಿವಿಧ ಕ್ಷೇತ್ರಗಳಿಂದ ಆಯ್ಕೆ ಆಗಿರ್ತಕ್ಕಂಥ ಶಾಸಕರುಗಳು ಫಾರಿನ್ ಟ್ರಿಪ್ಗೆ ಹೋಗಿದ್ದಾರೆ. ಬೇಸಿಗೆಗೂ ಮುನ್ನವೇ ಕರ್ನಾಟಕದಲ್ಲಿ ನೀರಿಗೋಸ್ಕರ ತತ್ತರ ಶುರುವಾಗಿದೆ. ಒಂದೆಡೆ ರಣರಣ ಬಿಸಿಲು, ಮತ್ತೊಂದು ಕಡೆ ನೀರಿಗೋಸ್ಕರ ಹಾಹಾಕಾರ. ಹನಿ ನೀರಿಗೂ ಸಹ ಪರದಾಡ್ತಾ ಇದ್ದಾರೆ ರಾಜ್ಯದ ಜನರು. ಉತ್ತರ ಕರ್ನಾಟಕದ ಪರಿಸ್ಥಿತಿಯಂತೂ ಹೇಳತೀರೋದು. ನೋಡಿ, ಇನ್ನು ಬೇಸಿಗೆ ಆರಂಭ ಕಂಪ್ಲೀಟ್ ಆಗಿಲ್ಲ, ಪ್ರಾರಂಭದಲ್ಲಿದ್ದೀವಿ ನಾವಿನ್ನು. ಇನ್ನು ಮಾರ್ಚ್ ಕೂಡ ಬಂದಿಲ್ಲ, ಫೆಬ್ರವರಿ ಎಂಡಿಂಗ್ ಅಲ್ಲಿ ಇದ್ದೀವಿ. ಈಗಲೇ ಬಿಸಿಲಿನ ಧಗೆ ಅನ್ನುವಂಥದ್ದು ಜನರನ್ನ ಸುಡ್ತಾ ಇದೆ. ರಾಜ್ಯದ ವಿವಿಧ ಕಡೆಗಳಲ್ಲಿ ಕುಡಿಯುವ ನೀರಿಗೋಸ್ಕರ ತತ್ವಾರ ಶುರುವಾಗಿದೆ. ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಕುಡಿಯುವ ನೀರಿನ ಘಟಕಗಳು ಬಂದ್ ಆಗಿದೆ. ಬನಹಟ್ಟಿ ಪಟ್ಟಣದ ವಾರ್ಡ್ ನಂಬರ್ 2ರ ಕಾಡಸಿದ್ದೇಶ್ವರ ಗುಡಿ ಸದಾಶಿವನಗರ, ವಾರ್ಡ್ ನಂಬರ್ 12ರಲ್ಲೂ ಸಹ ನೀರಿಲ್ಲದೆ ಬಣಗುಡ್ತಾ ಇರುವಂಥದ್ದು ಶುದ್ಧ ಕುಡಿಯುವ ನೀರಿನ ಘಟಕಗಳು. ಬಾಗಲಕೋಟೆಯ ಗ್ರೌಂಡ್ ರಿಪೋರ್ಟ್ ಅನ್ನು ನಿಮ್ಗೆ ತೋರಿಸ್ತಾ ಇದ್ದೀವಿ. ಇದು ಶುದ್ಧ ನೀರಿನ ಘಟಕಗಳು. ಸರ್ಕಾರ ಜನರಿಗೆ ನೀರು ಸಿಗಲಿ ಅಂತ ಹೇಳಿ ಈ ಹಿಂದಿನ ಸರ್ಕಾರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಶುದ್ಧ ನೀರಿನ ಘಟಕಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಆದರೆ ಇವತ್ತು ಅದರ ಪರಿಸ್ಥಿತಿ ನೋಡಿ, ಪಾಳು ಬಿದ್ದಿದೆ, ಅಕ್ಷರಶಃ ಪಾಳು ಬಿದ್ದಿದೆ. ನೋಡಿ ಪರಿಸ್ಥಿತಿ ಹೆಂಗಿದೆ. ಒಂದೇ ಒಂದು ಹನಿ ನೀರಲ್ಲಿ ಹರಿತಾ ಇಲ್ಲ, ಬರ್ತಾ ಇಲ್ಲ, ಸಾರ್ವಜನಿಕರಿಗೆ ಉಪಯೋಗನೇ ಆಗ್ತಾ ಇಲ್ಲ. ಲಕ್ಷಾಂತರ ರೂಪಾಯಿ ಹಣ, ನೀರು, ದುಡ್ಡು, ಜನರ ತೆರಿಗೆ ದುಡ್ಡು ಪೋಲಾಗಿದೆ. ಉತ್ತರ ಯಾರು ಕೊಡ್ತಾರೆ ಇದಕ್ಕೆ? ಜಲಾಶಯಗಳಲ್ಲಿ ನೀರಿನ ಮಟ್ಟ ಕ್ರಮೇಣವಾಗಿ ಕಡಿಮೆ ಆಗ್ತಾ ಇದೆ. ಇವತ್ತು ಉತ್ತರ ಕರ್ನಾಟಕದ ಪ್ರಮುಖ ಜಲಾಶಯಗಳ ನೀರಿನ ಮಟ್ಟ ಕುಸಿತಾ ಇದೆ, ಪಾತಾಳಕ್ಕೆ ಹೋಗ್ತಾ ಇದೆ, ಡೆಡ್ ಸ್ಟೋರೇಜ್ ತಲುಪ್ತಾ ಇದೆ. ನಮ್ಮ ಜನಪ್ರತಿನಿಧಿಗಳು ಏನು ಮಾಡ್ತಾ ಇದ್ದಾರೆ ಗೊತ್ತೇ? ಅಯ್ಯೋ, ಅವ್ರ ಫಾರಿನ್ ಟ್ರಿಪ್ ಚಿಂತೆ. ನಮ್ಮ ಜನರು ನೀರು ಕೊಡ್ರಪ್ಪ ಕುಡಿಯೋದಿಕ್ಕೆ, ಒಂದು ಹನಿ ನೀರು ಕೊಡ್ರಪ್ಪ ಕುಡಿಯೋದಿಕ್ಕೆ ಅಂತ ಬೇಡ್ಕೊಳ್ತಾ ಇದ್ದಾರೆ. ಜನಪ್ರತಿನಿಧಿಗಳದ್ದು ಕಥೆ ಏನು ಗೊತ್ತಾ? ಫಾರಿನಲ್ಲಿ ಜುಮ್ ಅಂತ ಮಜಾ ಮಾಡಕ್ಕೆ ಹೋಗವ್ರೆ, ಗುಂಪು ಕಟ್ಕೊಂಡು, ಒಬ್ಬರ ಇಬ್ಬರ ಅಲ್ಲ, ಗುಂಪು ಕಟ್ಕೊಂಡು ಹೋಗವ್ರೆ. ಅಯ್ಯೋ, ನಮ್ಮ ದುಡ್ಡಲ್ಲಿ ನಾವು ಹೋಗ್ತಾ ಇದೀವಿ, ಹೋಗ್ಬಾರ್ದಾ ಅಂತ ಪ್ರಶ್ನೆ ಬೇರೆ ಕೇಳ್ತಾರೆ. ನೋಡಿ ವಾಸ್ತವ ಸ್ಥಿತಿಗತಿ ಅಲ್ಲಿ ಏನಿದೆ ಅನ್ನೋದನ್ನ ನಿಮಗೆ ಎಕ್ಸಾಕ್ಟ್ ಆಗಿ ತೋರಿಸ್ತಾ ಇದೀವಿ ವಿಜುವಲ್ಸ್ ಅಲ್ಲಿ. ಆರ್ ಮ್ಯಾಕ್ಸ್ ಕಂಪ್ಲೀಟ್ ಆಗಿ ಇದ್ರ ಬಗ್ಗೆ ಇವತ್ತು ವರದಿಯನ್ನು ಪ್ರಸಾರ ಮಾಡ್ತಾ ಇದೆ. ನಿರಂತರವಾಗಿ ನಾವು ಪ್ರಸಾರ ಮಾಡ್ತೀವಿ ವರದಿ ಇದ್ರ ಬಗ್ಗೆ. ಬೇಸಿಗೆ ಶುರುವಾಗಿದೆ, ಜನರ ಬದುಕನ್ನು ಸುಡ್ತಾ ಇದೆ. ನೀರಿಲ್ಲದೆ ರೈತರು ಕಂಗಾಲಾಗಿದ್ದಾರೆ. ರೈತರು ಕೃಷಿಗೆ ನೀರು ಕೇಳ್ತಾ ಇದ್ದಾರೆ. ರೈತರು ಬೇಡ, ಕೊಡಲ್ಲ ನೀವು ಕೃಷಿಗೆ. ದಿನಬಳಕೆಗೆ ನೀರು ಅದೂ ಕೊಡ್ತಾ ಇಲ್ಲ. ಜೀವ ಉಳಿಸ್ಕೊಳ್ಳೋಕ್ಕೆ ಒಂದು ಹನಿ ನೀರು ಕೊಡ್ರಪ್ಪ ಅಂತ ಅಂಗಲಾಚ್ತಾ ಇದ್ದಾರೆ ರೈತರು. ಪರಿಸ್ಥಿತಿ ನೋಡಿ, ಕಲ್ಯಾಣ ಕರ್ನಾಟಕದ ಪರಿಸ್ಥಿತಿ, ಉತ್ತರ ಕರ್ನಾಟಕದ ಪರಿಸ್ಥಿತಿ ನೋಡಿ. ಕಲ್ಯಾಣ ಮಾಡ್ತಾ ಇದ್ದೀರಾ ತುಂಬಾ ಚೆನ್ನಾಗಿ, ಉತ್ತರ ಕರ್ನಾಟಕವನ್ನ, ಕಲ್ಯಾಣ ಕರ್ನಾಟಕವನ್ನ ತುಂಬಾ ಚೆನ್ನಾಗಿ ಕಲ್ಯಾಣ ಮಾಡ್ತಾ ಇದ್ದೀರಾ ನೀವು. ಓಕೆ, ನಮ್ಮ ಬಾಗಲಕೋಟೆ ರಿಪೋರ್ಟರ್ ಶ್ರೀಧರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶ್ರೀಧರ್, ಇನ್ನು ಬೇಸಿಗೆ ಈಗಷ್ಟೇ ಆರಂಭ ಆಗ್ತಾ ಇದೆ, ಈಗಲೇ ಶುದ್ಧ ನೀರಿನ ಘಟಕಗಳ ಪರಿಸ್ಥಿತಿ ಈ ರೀತಿಯಾಗಿದೆ ಅಂತ ಏನು ಹೇಳ್ತಾ ಇದ್ದಾರೆ ಶ್ರೀಧರ್? ಜನರು ಹೆಂಗಿದೆ ಪರಿಸ್ಥಿತಿಯಲ್ಲಿ ಅಂತ? ಸರ್, ಬಾಗಲಕೋಟೆ ಜಿಲ್ಲೆಯ ಬನಹಟ್ಟಿ ತಾಲೂಕಿನಲ್ಲಿ
ಈಗ ಬೇಸಿಗೆ ಆರಂಭಕ್ಕೆ ಮುನ್ನವೇ ನೀರಿಗಾಗಿ ಹಾಹಾಕಾರ ಏರ್ಪಟ್ಟಿತ್ತು. ಈಗ ಪಟ್ಟಣದ ವಾರ್ಡ್ ನಂಬರ್ 2 ಸಿದ್ದೇಶ್ವರ ಗುಡಿಯಲ್ಲಿ ಮತ್ತು ಸದಾಶಿವನಗರ ಕುರುಬರ ಗಲ್ಲಿಯಲ್ಲಿ ಇರುವಂತಹ ಶುದ್ಧ ನೀರಿನ ಘಟಕ ದುರಸ್ತಿಗೊಂಡಿವೆ. ಇನ್ನು ಅಧಿಕಾರಿಗಳು ದುರಸ್ತಿ ಕಾರ್ಯವನ್ನು ಮಾಡುತ್ತಿಲ್ಲ, ಹಾಗಾಗಿ ನೀರಿಗಾಗಿ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಎಷ್ಟು ದಿನದಿಂದ ಅದು ಕ್ಲೋಸ್ ಆಗಿದೆಯಂತೆ ಶ್ರೀಧರ್? ಹೇಳಿ ಮಾಹಿತಿ ಪ್ರಕಾರ ಸುಮಾರು 15 ದಿನಗಳಿಂದ ಈ ನೀರಿನ ಕೊರತೆ ಉಂಟಾಗಿದ್ದು, ಇನ್ನು ಮುಂಬರುವ ಬೇಸಿಗೆಯಲ್ಲಿ ಇನ್ನೂ ಅಧಿಕ ಪ್ರಮಾಣದಲ್ಲಿ ನೀರು ಬೇಕಾಗುತ್ತದೆ. ಹಾಗಾಗಿ ಜನರು ನೀರಿಗಾಗಿ ಹಾಹಾಕಾರ ಪಡುವ ಪರಿಸ್ಥಿತಿ ಬನಹಟ್ಟಿ ತಾಲೂಕಿನಲ್ಲಿ ನಿರ್ಮಾಣವಾಗಿದೆ. ಓಕೆ ಓಕೆ, ಅಂದ್ರೆ ಈಗ ಏನ್ ಮಾಡ್ತಾರಂತೆ ಜನರೀಗ? ಪಾಪ ನೀರಿಲ್ದೆ ಏನ್ ಮಾಡ್ತಾರಂತೆ ಈಗ? ಅನಿವಾರ್ಯವಾಗಿ ಜನರು ನೀರಿಗಾಗಿ ಮತ್ತು ಈಗ ಇರುವ ಕೊಳವೆ ಬಾವಿ ಮತ್ತು ಕೆರೆ ಬಾವಿಗಳಲ್ಲಿ ಮೊರೆ ಹೋಗಿತ್ತು, ಅಲ್ಲಿ ಹೋಗಿ ಒತ್ತು ಗಾಡಿ ಮೂಲಕ ನೀರನ್ನು ತರುತ್ತಿದ್ದಾರೆ. ಓಕೆ, ಆಮೇಲೆ ಇನ್ನೊಂದು ಏನು ಗೊತ್ತಾ ಶ್ರೀಧರ್, ಬಹಳ ನೋವಿನ ವಿಚಾರ ಏನು ಅಂದ್ರೆ ಪಾಪ ಜನರಿಗೆ ಪ್ರಶ್ನೆ ಮಾಡಕ್ಕಲ್ಲಿ ಶಾಸಕರಿಲ್ಲ ಈಗ ಶ್ರೀಧರ್. ಎಸ್, ಅಲ್ಲಿ ಪ್ರಶ್ನೆ ಮಾಡ್ಲಿಕ್ಕೆ, ಬಾಗಲಕೋಟೆಯಲ್ಲಿ ಪ್ರಶ್ನೆ ಮಾಡ್ಲಿಕ್ಕೆ ಪಾಪ ಈಗ ಶಾಸಕರಿಲ್ಲ, ಯಾಕಂದ್ರೆ ಅವರು ನಿಧನರಾಗಿದ್ದಾರೆ. ಸೊ ಹಾಗಾಗಿ ಯಾರನ್ನ ಪ್ರಶ್ನೆ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಂಗೆ ಈ ಬಾಗಲಕೋಟೆ ಜಿಲ್ಲೆ ಬನಹಟ್ಟಿ ತಾಲೂಕಿನಲ್ಲಿ ಇರುವಂತಹ ಪರಿಸ್ಥಿತಿ. ಈಗ ಬನಹಟ್ಟಿ ತಾಲೂಕಿನಲ್ಲಿ ಶಾಸಕ ಸಿದ್ದು ಸವದಿ ಅವರು ಇದ್ದಾರೆ. ಅವರು ನೀರಿಗಾಗಿ ಮತ್ತು ಬ್ಯಾರೇಜ್ ಅನ್ನು ಗೇಟ್ ಮುರಿದಾಗ ಅವರು ಗೇಟ್ ಅಳವಡಿಸಿ ಕುಡಿ ನೀರಿನ ಅನುಕೂಲ ಆಗುತ್ತದೆ ಅಂತ ಒತ್ತಾಯವನ್ನು ಮಾಡಿದ್ರು. ಆದರೂ ಮತ್ತು ಜಿಲ್ಲಾಡಳಿತ ಆಗಲಿ ಮತ್ತು ಸರ್ಕಾರವಾಗಲಿ ಹಿಪ್ಪರಿಗೆ ಬ್ಯಾರೇಜಿಗೆ ಗೇಟ್ ಮುರಿದಾಗ ಅದನ್ನು ದುರಸ್ತಿಗೊಳಿಸುವ ಕಾರ್ಯಕ್ಕೆ ಹಿಂದೇಟು ಹಾಕಿದ್ದರಿಂದ ಈಗ ಅಲ್ಲಿ ಇರುವ ನೀರಿನ ಪ್ರಮಾಣವು ಕಡಿಮೆಯಾಗಿದೆ. ಹಾಗಾಗಿ ಬನಹಟ್ಟಿಯಲ್ಲಿ ನೀರಿನ ಅಭಾವ ಉಂಟಾಗಿದೆ. ಓಕೆ ಓಕೆ, ಅಂದ್ರೆ ಬನಹಟ್ಟಿ ವ್ಯಾಪ್ತಿಗೆ ಬರುತ್ತೆ ಓಕೆ ಈ ಪ್ರದೇಶ ತಾವು ತೋರಿಸ್ತಾ ಇರ್ತಕ್ಕಂಥದ್ದು. ಎಸ್, ಓಕೆ, ಥ್ಯಾಂಕ್ ಯು ಶ್ರೀಧರ್.